ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಹಾಗಾದರೆ ನೋಡಿರಿ, ನಾನಿವತ್ತೊಂದು ಟೇಸ್ಟಿಯಾದಂತಹ ಪಾನಿಪುರಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿರಿ, ಪಾನಿಪುರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ, ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡುವಂತಹ ಈ ರೆಸಿಪಿನ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಹಾಗೆ ಇದ್ರ ಜೊತೆ ನಾವು ಆಲೂ ಮಸಾಲ ಆಗಿರ್ಬೋದು, ಪಾನಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನೋಡಿ ನಾನು ಯಾವ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಇವತ್ತು ಮಾಡ್ತಿದ್ದೀನಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇಲ್ಲಿ ನೋಡಿ, ನಾನು ಪಾನಿಪುರಿ ಮಾಡೋದಕ್ಕೆ ಅಂದರೆ ಪಾನಿ ಮಾಡೋದಕ್ಕೆ ಇಲ್ಲಿ ಏನೇನು ಬಳಸ್ತಾ ಇದ್ದೀನಿ ಅಂಥೇಳಿ. 1 ಕಪ್ಪು ಪುದೀನ, 1 ಕಪ್ಪು ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ ಮತ್ತು ಖಾರಕ್ಕೆ 3 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಇದ್ದರೆ 1-2 ಹಾಕಿರಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಇದನ್ನು ಬಳಸ್ಬೋದು. ನಾನಿಲ್ಲಿ ಎಲ್ಲದನ್ನು ಹಾಕಿ ಮಿಕ್ಸರ್ಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ. ನೈಸಾಗಿ ಗ್ರೈಂಡ್ ಮಾಡಬೇಕು ಆದಷ್ಟು. ಇಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದನ್ನು ಯೂಸ್ ಮಾಡ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ನೋಡಿ, ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿರಿ, ಪೂರಿ ಮಾಡೋದಕ್ಕೆ ನಾನು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಪೂರಿ ಕರೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಖಡಕ್ ಬಿಸಿ ಆಗಬೇಕು, ಆವಾಗ ಪೂರಿ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ನಾನಿವತ್ತಿಲ್ಲಿ ರೆಡಿಮೇಡ್ ಪೂರಿನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿರಿ, ನಿಮಗೆ ಬೇಕು ಅಂದರೆ ಹೇಳ್ರಿ, ನಾನು ಮನೇಲೇ ಯಾವ ಥರ ಪೂರಿನ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ವಿಡಿಯೋದಲ್ಲಿ. ನಾನಿವತ್ತು ರೆಡಿಮೇಡ್ ಪೂರಿನ ಯೂಸ್ ಮಾಡಿ ಪಾನಿಪುರಿನ ಮಾಡ್ತಾಯಿದ್ದೀನಿ. ನೋಡಿರಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ನೋಡಿರಿ, ಎಲ್ಲ ಪೂರಿಗಳನ್ನು ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಸ್ವಲ್ಪ ಹಾಕಿದ ತಕ್ಷಣ ಸೌಟಿಂದ ಈ ಥರ ಮಿಕ್ಸ್ ಮಾಡಿರಿ, ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿರಿ, ಒಂದತ್ರ ಬೆಳ್ಳಗೆ ಒಂದತ್ರ ಕೆಂಪಿಗೆ ಆಗಲ್ಲ, ಚೆನ್ನಾಗಿ ನೋಡಿರಿ ಈಕ್ವಲಾಗಿ ಫ್ರೈ ಆಗುತ್ತೆ. ಮೇಲೆ ಈ ಥರ ಮಾಡಿದ್ರೆ ನೋಡಿರಿ ಸೂಪರಾಗಿ ಬರುತ್ತೆ. ನೀವೇನಾದರೂ ಈ ಥರ ರೆಡಿಮೇಡ್ ಬೇಡ, ನಮಗೆ ಮನೇಲೇ ಹಿಟ್ಟಲ್ಲಿ ಯಾವ ಥರ ಮಾಡೋದು ಅಂತ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್, ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಇವತ್ತು ನಾನು ಕ್ವಿಕ್ಕಾಗಿ ಮಾಡ್ತಿರೋದ್ರಿಂದ ರೆಡಿಮೇಡ್ ಪೂರಿನ ಬಳಸ್ತಾ ಇದ್ದೀನಿ. ನೋಡಿರಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆದುಬಿಡೋಣ. ಇಷ್ಟು ಖಡಕ್ಕಾದರೆ ಸಾಕು. ನೋಡಿರಿ, ಒಳ್ಳೆ ಬಲೂನ್ ಥರ ಉಬ್ಬಿ ಬಂದಿದೆ, ತುಂಬ ಚೆನ್ನಾಗಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಪೂರಿನ ನೀವಿಲ್ಲಿ ಮಾಡ್ಕೋಬೋದು. ಇದು ಬೇಗ ಆಗುತ್ತೆ. ನಾವು ಇಮಿಡಿಯೇಟಾಗಿ ತಿನ್ನಬೇಕು ಅನ್ನಿಸ್ದಾಗ ನಾವು ಈ ಥರ ಮಾಡ್ಕೋಬೋದು. ಮನೇಲಿ ಮಾಡಿದ್ದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಕ್ವಿಕ್ಕಾಗಿ ಬೇಕು ಅಂದಾಗ ಈ ರೆಡಿಮೇಡ್ ಪೂರಿನ ನೀವು ಬಳಸ್ಬೋದು. ನಾ ಆ ವಿಡಿಯೋನ ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಇದು ನೋಡಿರಿ, ಹೀಗೆ ಎಲ್ಲ ಪೂರಿಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ನೋಡಿ, ಈಗ ಇದನ್ನು ಸಹಿತ ಪ್ಲೇಟಿಗೆ ಹಾಕಿ ತೆಗೆಯೋಣ. ಸ್ವಲ್ಪ ಕೂಡ ಎಣ್ಣೆ ಹೀರ್ಕೊಳ್ಳಲ್ಲ, ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಆಗಿ. ನೋಡಿರಿ, ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಡಕ್ಕಾಗಿ ಬರುತ್ತೆ. ಹೀಗೆ ಎಲ್ಲ ಪೂರಿಗಳನ್ನು ತೆಗೆದುಬಿಡ್ರಿ. ಇದನ್ನು ಇವಾಗ ಸೈಡಿಗೆ ಇಡೋಣ. ಇಲ್ಲಿ ಪಾನಿ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟು ನೋಡಿರಿ, ಇಲ್ಲಿ ಪಾನಿ ಮಾಡೋದಕ್ಕೆ ನಾನು ತೋರಿಸಿದಂಥ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, 1 ಇಂಚಷ್ಟು ಶುಂಠಿನ ತೋರಿಸಿದ್ನಲ್ಲ, ಅದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿದಂಥ ಉಳ್ಳಾಗಡ್ಡಿ ಮತ್ತು ಕುದಿಸಿದಂಥ ಬಟಾಣಿ, ಇದು ಜಲ್ಜೀರಾ ಪಾಕೆಟ್ ತೊಗೊಂಡಿದ್ದೀನಿ, ಮತ್ತು 1-2 ಆಲೂಗಡ್ಡೆ ಕುದಿಸಿದ್ದು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣೆಣ್ಣೆ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಬೆಲ್ಲ ಕೂಡ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿರಿ, ಹುಳಿ ಅಂಶ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸಿಹಿ, ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ನೋಡಿರಿ, ಈಗ ನಾವು ಗ್ರೈಂಡ್ ಮಾಡ್ಕೊಂಬಂದಂಥ ಪೇಸ್ಟನ್ನು ಇದನ್ನು ಹಾಕಿ ಚೆನ್ನಾಗಿ ಸೋಸ್ಕೊಂಬಿಡೋಣ. ನೋಡಿರಿ, ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಪಾನಿ ಬೇಕೋ ಅಷ್ಟರಲ್ಲಿ ನೀವು ಮಾಡಿರಿ. ಇದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿರಿ, ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ತೆಗೆದು, ಆಮೇಲೆ ಸ್ವಲ್ಪ ಇದಕ್ಕೆ ನೀರು ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ಅದರಲ್ಲಿರುವಂಥ ಎಲ್ಲ ಅಂಶನ ಹಿಂಡ್ಕೊಂಬಿಡ್ರಿ ಚೆನ್ನಾಗಿ. ಈಗ ಇದಕ್ಕೆ ನೋಡಿರಿ, ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ನೀವು ಹಾಕ್ಬೋದು. ಇದಕ್ಕೆ ನಾನಿಲ್ಲಿ ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ.
ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ, ನೀವಿಲ್ಲಾಂದರೆ ಖರ್ಜೂರ ಪೇಸ್ಟ್ ಇದ್ದರೆ ಅದನ್ನು ಹಾಕ್ಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅಂದರೆ ಬೆಲ್ಲ ಕರಗಲಿ, ಸ್ವಲ್ಪ ಬೆಲ್ಲ ನಾವೇನು ಉಪ್ಪು ಹಾಕಿದ್ವೋ ಚೆನ್ನಾಗಿ ಕರಗಲಿ. 1-2 ನಿಮಿಷ ಇದನ್ನು ಕರಗೋಕ್ಕೆ ಬಿಟ್ಟುಬಿಡ್ರಿ. ಆಮೇಲೆ ನೋಡಿರಿ, ಇದಕ್ಕೆ ನಾವಿಲ್ಲಿ ಜಲ್ಜೀರಾ ಪಾಕೆಟ್ ತೊಗೊಂಡಿದ್ವಿ, ಅದನ್ನಾದರೂ ಹಾಕ್ಬೋದು. ಇಲ್ಲಾಂದರೆ ಚಾಟ್ ಮಸಾಲ ಇದ್ದರೆ ಅದನ್ನು ಹಾಕ್ಬೋದು. ನೋಡಿರಿ, ಇದು ಇನ್ಸ್ಟಂಟಾಗಿ ಬಳಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಸಿಗುತ್ತೆ ಅಂಗಡಿಗಳಲ್ಲಿ ಮಾಮೂಲಾಗಿ, ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ನೋಡಿರಿ ಪಾನಿಗೆ. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ನೋಡಿರಿ, ಇಷ್ಟು ಕ್ವಾಂಟಿಟಿಲಿ ನಮಗೆ ಪಾನಿ ಸಾಕು. ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಟೇಸ್ಟ್, ಉಪ್ಪು, ಖಾರ, ಹುಳಿ ಮತ್ತು ಸಿಹಿ ಚೆನ್ನಾಗಿದೆ ಎಲ್ಲದು. ಈಗ ಇದನ್ನು ಸೈಡ್ಗೆ ಎತ್ತಿಡೋಣ. ಇಲ್ಲಿ ಫಿಲ್ಲಿಂಗ್ಗೆ ಅಂದರೆ ಆಲೂ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಪಾನಿಪುರಿ ಒಳಗಡೆ ತುಂಬಕ್ಕೆ ಫಿಲ್ಲಿಂಗ್ಗೆ ಇಲ್ಲಿ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿರಿ. ಸಾಫ್ಟಾಗಿ ಸ್ಮ್ಯಾಶ್ ಮಾಡಬೇಕು, ಅದ್ರಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ಫಸ್ಟೇ ನಾನು ಬಾಯ್ಲ್ ಮಾಡಿ ತೊಗೊಂಡಿದ್ದೆ. ಈಗ ಇದಕ್ಕೆ ಕುದಿಸಿದಂತಹ ಬಟಾಣಿನ ಹಾಕ್ತಾಯಿದ್ದೀನಿ ನೋಡಿರಿ. ಕಟ್ ಮಾಡಿದಂಥ ಉಳ್ಳಾಗಡ್ಡಿನ ಹಾಕಿರಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು. ಆಮೇಲೆ ಈಗ ಬಟಾಣಿ ಹಾಕಿರಿ. ಬಟಾಣಿನೂ ಅಷ್ಟೇ ಫಸ್ಟಿಗೆ ಎಲ್ಲ ಬಾಯ್ಲ್ ಮಾಡಿ ತೊಗೊಂಡಿದ್ದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಕೆಲವೊಬ್ರು ಹಾಕಲ್ಲ, ಸಪ್ಪೆನೇ ಇರುತ್ತೆ. ಬಟ್ ಉಪ್ಪು ಹಾಕಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಈಗ ಇದನ್ನೆಲ್ಲ ಚೆನ್ನಾಗಿ ಫಿಲ್ಲಿಂಗ್ ಮಾಡೋಕ್ಕೆ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಮಸಾಲನ. ಇಲ್ಲಿ ನೋಡಿರಿ, ಪಾನಿಗೆ ನಾನು ಬೂಂದಿನ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಬೂಂದಿ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೋಡಿರಿ, ಎಲ್ಲ ರೆಡಿಯಾಗಿದೆ. ಪಾನಿ ಮತ್ತು ಆಲೂ ಮಸಾಲ ಒಳಗಡೆ ಫಿಲ್ ಮಾಡೋದಕ್ಕೆ, ಮತ್ತು ಇಲ್ಲಿ ಕರೆದಿಟ್ಟಂಥ ಪೂರಿಗಳು ಸಹಿತ ರೆಡಿಯಾಗಿದೆ ನೋಡಿರಿ. ಈ ಥರ ಮಧ್ಯದಲ್ಲಿ ಹೊಡ್ಕೊಂಬಿಟ್ಟು ಮಸಾಲ ಫಿಲ್ ಮಾಡಿರಿ ಒಳಗಡೆ. ಈ ಆಲೂ ಮಸಾಲ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಫಿಲ್ ಮಾಡಿ, ಆಹಾ ನೋಡಿರಿ, ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಇದೇ ರೀತಿ ಎಲ್ಲ ಪಾನಿಪುರಿಗಳನ್ನು ರೆಡಿ ಮಾಡಿಕೊಡ್ರಿ. ನಾನೊಂದು ಫಸ್ಟು ಒಂದು ತಿಂದ್ಬಿಟ್ಟು ಯಾವಾಗಲೇ ನೋಡಿರಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಆಮೇಲೆ ಎಲ್ಲದನ್ನು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ನಾನು. ಆ ಥರ ಡೈರೆಕ್ಟಾಗಿ ಅದ್ಕೊಂಡು ತಿನ್ಬೋದು, ಇಲ್ಲಾಂದರೆ ಈ ಥರ ಪ್ಲೇಟಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಒಂದೇ ಸರಿ ತಿನ್ಬೋದು. ನಿಮ್ಗೆ ಹೇಗೆ ಬೇಕೋ ಆ ಥರ ಮಾಡಿರಿ. ನಾನಿಲ್ಲಿ ತೋರ್ಸೋಕ್ಕೋಸ್ಕರ ಎಲ್ಲದಕ್ಕೂ ಫಿಲ್ ಮಾಡ್ತಾಯಿದ್ದೀನಿ. ಖಡಕ್ಕಾಗಿ ಫ್ರೈ ಆಗಿದೆ ನೋಡಿರಿ ಪೂರಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮನೇಲಿ ಕೂಡ ನಾವು ಮಾಡ್ಕೋಬೋದು ಹಿಟ್ಟಲ್ಲಿ. ಅದನ್ನು ಸಹಿತ ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಈ ಥರ ಒಂದು ಸರಿ ಇದನ್ನು ಟ್ರೈ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿರಿ. ಇದೇ ರೀತಿ ಎಲ್ಲ ಪೂರಿಗಳಿಗೆ ಫಿಲ್ ಮಾಡಿರಿ ಆಲೂ ಮಸಾಲನ. ನೋಡಿರಿ, ಇಲ್ಲೆಲ್ಲ ಪೂರಿಗಳಿಗೂ ನಾನು ಫಿಲ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಪಾನಿ ಹಾಕಿ ನಾನು ಸರ್ವ್ ಮಾಡ್ತೀನಿ ನೋಡಿರಿ. ರೆಡಿ ಮಾಡಿ ಇಟ್ಕೊಂಡಂಥ ಪಾನಿನ ಮಸಾಲೆ ತುಂಬಿದಂಥ ಪೂರಿಗಳಿಗೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಂದ ಜಾಸ್ತಿ ಹೊತ್ತು ಬಿಟ್ಟರೆ ನೆನೆದು ಬಿಡುತ್ತೆ. ಇಮಿಡಿಯೇಟಾಗಿ ತಿನ್ಬೋದು. ಇಲ್ಲಾಂದರೆ ಈ ಥರ ನೀರಲ್ಲಿ ಎತ್ಕೊಂಡು ತಿಂತಾಯಿದ್ರೆ ನೋಡಿರಿ ಲೆಕ್ಕನೇ ಇರಲ್ಲ, ಅಷ್ಟು ತಿಂತೀರ. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿರಿ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ನೋಡಿರಿ, ಇದೇ ರೀತಿ ಮಾಡಿಕೊಡ್ರಿ. ನಾನು ಮಾಡುವಂಥ ಅಡುಗೆ ರೆಸಿಪಿಗಳು ನಿಮ್ಗೆ ಇಷ್ಟ ಅನಿಸಿದರೆ ನೋಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ, ವಿಡಿಯೋಗೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿರಿ. ಬಾಯ್.